ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ ಬಾಲಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸ್ಸಾಂ ಮೂಲದ ಆರೋಪಿ ಹಸ್ಮತ್ ಅಲಿ ಬಂಧನವಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೌದು, ಆನೇಕಲ್ನ ಎಲೆಕ್ಟ್ರಾನಿಕ್ ಸಿಟಿ ಬಾಲಕಿ ಕೊಲೆ ಪ್ರಕರಣ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ, ಈ ಪ್ರಕರಣವನ್ನು ನಾವು ನೋಡೋದಾದರೆ ನೀಲಗಿರಿ ತೋಪಿನಲ್ಲಿ ಬಾಲಕಿಯ ಶವ ಪತ್ತೆಯಾಗಿರುತ್ತೆ. ಮಾರ್ಚ್ 26ರಂದು ಬಾಲಕಿಯ ಹತ್ಯೆಯಾಗಿರುತ್ತೆ. ಪೋಕ್ಸೋ ಮತ್ತು ಕೊಲೆ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಪೊಲೀಸ್ನವರು ನಡೆಸ್ತಾರೆ. ಸದ್ಯ ನೋಡಿ, ಅಸ್ಸಾಂ ಮೂಲದ ಆರೋಪಿ ಹಸ್ಮತ್ ಅಲಿ ಬಂಧನವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಆರೋಪಿಯನ್ನು ರವಾನೆ ಕೂಡ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಬೋಳುಗಟ್ಟೆ ಬಳಿ ಬಾಲಕಿಯ ಹತ್ಯೆಯಾಗಿದ್ದ ಬಗ್ಗೆ ಮಾಹಿತಿಯನ್ನು ಪೊಲೀಸ್ನವರು ಪಡೆದುಕೊಂಡು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಇದರಲ್ಲಿ 2 ಆಯಾಮದಲ್ಲಿ ತನಿಖೆಯನ್ನು ನಡೆಸಿರುವಂಥದ್ದು. ಒಂದು ಪೋಕ್ಸೋ, ಇನ್ನೊಂದು ಕೊಲೆ ಪ್ರಕರಣ. ಪುಟ್ಟ ಕಂದಮ್ಮನನ್ನು ಯಾವ ರೀತಿ ಇಲ್ಲಿ ಆತ ಬಳಸಿರಬಹುದು ಅನ್ನುವಂತಹ ಆಯಾಮದಲ್ಲಿ ತನಿಖೆಯನ್ನು ಪೊಲೀಸ್ನವರು ಈಗಾಗಲೇ ನಡೆಸಿದ್ದಾರೆ. ಅಸ್ಸಾಂ ಮೂಲದ ಹಸ್ಮತ್ ಅಲಿ 35 ವರ್ಷದ ವ್ಯಕ್ತಿಯನ್ನು ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಿಟ್ಟಸಂದ್ರದ ಬೋಳುಗಟ್ಟೆ ಸಮೀಪದ ನೀಲಗಿರಿ ತೋಪಿನಲ್ಲಾಗಿರುವಂತಹ ದುರ್ಘಟನೆ ಇದು. ನಗ್ನ ಸ್ಥಿತಿಯಲ್ಲಿ ಆ ಪುಟ್ಟ ಕಂದನ ಶವ ಪತ್ತೆಯಾಗಿರುತ್ತೆ. ಮುಖ, ಕೈಕಾಲು ಜಜ್ಜಿದ ಸ್ಥಿತಿಯಲ್ಲಿ ಬಾಲಕಿಯ ಶವ ಪತ್ತೆಯಾಗಿರುತ್ತೆ. ಸೊ ಹಾಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಪೊಲೀಸ್ ಇಲಾಖೆ ಸಿಬ್ಬಂದಿ, ಪ್ರತ್ಯಕ್ಷದರ್ಶಿಗಳು ಮತ್ತು ಸಿಚುವೇಶನಲ್ ಎವಿಡೆನ್ಸ್ ಅಂತ ಇರುತ್ತೆ, ಇದೆಲ್ಲವನ್ನು ಪರಿಗಣಿಸಿ ಹಸ್ಮತ್ ಅಲಿಯನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಏನು ಮಗು ಕಾಣೆಯಾಗಿಲ್ಲ. ಆ ಸಂದರ್ಭದಲ್ಲಿ ಒಬ್ಬ ಹಸ್ಮತ್ ಅಲಿ ಅಂತೇಳಿ ಇವನು 35 ವರ್ಷ, ಇವನು ಸಹ ಅದೇ ಜೋಪ್ನಲ್ಲಿ ಪಕ್ಕದಲ್ಲಿ ವಾಸ ಮಾಡಿರ್ತಾನೆ. ಇವನು ಆ ಮಗುನ ಹೊಡೆದು ಹಿಡ್ಕೊಂಡು ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ತುಂಬ ಕಿರ್ಚ್ಕೊಂಡಾಗ ಆ ಹುಡುಗಿನ ಹಂಗೆ ನೆಲಕ್ಕೆ ಅಪ್ಪಳಿಸ್ತಾನೆ. ಹಾಗಾಗಿ ಆ ಮಗು ಹಾಗೆ ಪ್ರಜ್ಞೆ ತುಂಬಿ ಮಲಗ್ತಾಳೆ. ಆ ಸಂದರ್ಭದಲ್ಲಿ ಅವನು ಅಲ್ಲೇ ಶೆಡ್ಡಲ್ಲಿ ಇನ್ನೊಂದು ಪ್ಲೇಸ್ ತಗೊಂಡೋಗಿ ಆ ಹುಡುಗನ್ನ ಬಚ್ಚಿಟ್ಬಿಟ್ಟು ಏನೂ ಗೊತ್ತಿಲ್ದಿರ ಬರ್ತಾ ಇರ್ತಾರೆ. ಅದು ಈ ರಗಿಬಿಕುಲ್. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾ ಹೋಗ್ತಾರೆ. ಮೂರ್ತಿ, ಅಸ್ಸಾಂ ಮೂಲದ ಹಸ್ಮತ್ ಅಲಿ ಬಂಧನ ಹೇಗಾಯಿತು ಅಂದ್ರೆ ಈತನನ್ನ ಪತ್ತೆ ಮಾಡಿದ್ದು ಹೇಗೆ? ಹೌದು ದಿವ್ಯಾ, ಕಳೆದ ಮಾರ್ಚ್ 26ನೇ ತಾರೀಕು ಒಂದು ಪೊಲೀಸ್ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ನೀಲಗಿರಿ ತೋಪಿನಲ್ಲಿ 4 ವರ್ಷ 7 ತಿಂಗಳ ಬಾಲಕಿಯ ಒಂದು ಅರೆನಗ್ನ ಅಂದ್ರೆ ನಗ್ನವಾದ ಸ್ಥಿತಿಯಲ್ಲಿ ಒಂದು ಶವ ಪತ್ತೆಯಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ಆದ್ರೆ ಅವತ್ತು ಶವ ಪತ್ತೆಯಾದ ದಿನ ಒಂದು ಡಾಗ್ ಸ್ಕ್ವಾಡ್ ಏನಿದೆ, ಆ ಶ್ವಾನ ದಳ ಒಂದು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆ ಶ್ವಾನ ಏನಿದೆ, ಆ ಕೊಲೆಗಾರ ಯಾರಿರ್ತಾನೆ, ಕೊಲೆ ಆರೋಪಿ ಯಾರಿರ್ತಾನೆ, ಆ ಆರೋಪಿ ಮನೆ ಬಳಿಯೇ ಹೋಗಿ ನಿಂತ್ಕೊಳ್ಳುತ್ತೆ. ಅದನ್ನ ಆಧರಿಸಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಎಲ್ಲವನ್ನು ತನಿಖೆ ಮಾಡಲಾಗಿ ಆವಾಗ ಅದೇ ಮನೆ ಪಕ್ಕದಲ್ಲಿದ್ದಂತಹ ಒಬ್ಬ ಪ್ರತ್ಯಕ್ಷ ದರ್ಶಿ ಏನಿರ್ತಾನೆ, ಅಂದ್ರೆ ಈ ಬಾಲಕಿಯನ್ನ ಕೊಲೆ ಮಾಡಿ ಆ ಬಾಲಕಿಯ ಶವನ್ನ ಡಿಸ್ಪೋಸ್ ಮಾಡೋದಕ್ಕೆ ಹೆಗಲ ಮೇಲೆ ಹಾಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಪ್ರತ್ಯಕ್ಷದರ್ಶಿ ರಕೀಂ ಖಾನ್ ಅಂತ ಹೇಳಿ ಕೂಡ ನೋಡಿರ್ತಾನೆ. ಆ ನೋಡಿದ ಸಂದರ್ಭದಲ್ಲಿ ಆ ತನಿಖೆ ಮಾಡುವ ಸಂದರ್ಭದಲ್ಲಿ ಆ ರಕೀಂ ಖಾನ್ ಅವರಿಗೆ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾನೆ. ಈ ರೀತಿ ಹೊಡೆದು ಹೆಗಲ ಮೇಲೆ ಹಾಕೊಂಡು ಹೋಗ್ತಾ ಇದ್ದದನ್ನ ನಾನೇ ನೋಡಿದ್ದೀನಿ ಅಂತ ಹೇಳಿ. ಆ ನೋಡಿದಂತ ಸಂದರ್ಭದಲ್ಲೂ ಕೂಡ ಈ ಹಸ್ಮತ್ ಅಲಿ ಕೂಡ ಆತನಿಗೆ ಒಂದು ಆಫರ್ ಅನ್ನು ಕೂಡ ಕೊಟ್ಟಿರ್ತಾನೆ. ಯಾರಿಗೂ ಹೇಳ್ಬೇಡ, ಯಾರಿಗಾನ ಹೇಳಿದ್ರೆ ನಿನ್ನೂ ಕೂಡ ಇದೇ ಗತಿ ಕಾಣಿಸ್ತೀನಿ, ಹಂಗಾಗಿ ನೀನು ಯಾರಿಗೂ ಹೇಳದೇ ಇರೋದಕ್ಕೆ ನಿನ್ಗೆ 2 ಲಕ್ಷ ದುಡ್ಡನ್ನು ಕೊಡ್ತೀನಿ ಕೂಡ ಅಂತ ಹೇಳಿ ಕೂಡ ಆತನಿಗೆ ಒಂದು ಆಫರ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲವೂ ಕೂಡ ಪೊಲೀಸ್ನವ್ರಿಗೆ ಆ ಪ್ರತ್ಯಕ್ಷದರ್ಶಿ ಹೇಳಿದಾಗ ಆತ ಮತ್ತೆ ಕೊಲೆ ಮಾಡಿ ಆತ ಕೂಡ ಹೋಗಿ ತಲೆಮರೆಸ್ಕೊಂಡಿರ್ತಾನೆ. ಆ ಒಂದು ಎಲ್ಲಾ ಆಧಾರಗಳ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಈಗ ಹಸ್ಮತ್ ಅಲಿಯನ್ನ ಬಂಧಿಸಿ ಜೈಲಿಗೆ ಹಾಕಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.